ಸಾಲ ಮಾಡಿ ಮಿಡಲ್ ಕ್ಲಾಸ್ ಏನೋ ಬಡವರಾಗ್ತಾರೆ. ಆದ್ರೆ ಹೇಗೆ ಶ್ರೀಮಂತರು ಲೋನ್ ತಗೊಂಡು ಇನ್ನೂ ರಿಚ್ ಶ್ರೀಮಂತರಾಗ್ತಾರೆ? ಹೇಗೆ ಅವರು ನಮ್ಮ ದುಡ್ಡು ಬಳಸ್ಕೊಂಡು ಸಂಪಾದನೆ ಮಾಡ್ತಾರೆ? ಹೇಗೆ ಶ್ರೀಮಂತರು ಟ್ಯಾಕ್ಸ್ ನೇ ಕಟ್ಟೋದಿಲ್ಲ? ಲೋನ್ ಯಾವ್ದ್ರ ಮೇಲೆ ತಗೊಂಡ್ರೆ ಒಳ್ಳೇದು? ಲೋನ್ ನ ಸರಿಯಾಗಿ ಹೇಗೆ ಉಪಯೋಗಿಸಿ ದುಡ್ಡನ್ನ ಮಾಡೋದು? ಇದರ ಎಲ್ಲಾ ವಿಷಯ ತಿಳಿಸ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗ್ಲಿದೆ. ನೀವು ನಿಜವಾಗ್ಲೂ ಕಲಿಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜಯ್ ಮತ್ತೆ ಸುರೇಶ್ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಇವರು ಬ್ಯಾಂಕ್ ಇಂದ 2 ಲಕ್ಷದ ಲೋನ್ ತಗೋತಾರೆ. ವಿಜಯ್ ಲೋನ್ ತಗೋತಾನೆ ಐಫೋನ್ ಖರೀದಿ ಮಾಡೋದಕ್ಕೆ, ಮತ್ತೆ ಸುರೇಶ್ ಲೋನ್ ತಗೋತಾನೆ ಅವನ ಸ್ವಂತದ ಬಿಸ್ನೆಸ್ ಶುರು ಮಾಡೋದಕ್ಕೆ. ವಿಜಯ್ ತನ್ನ ಐಫೋನ್ ಎಂಜಾಯ್ ಮಾಡ್ತಾನೆ, ಪ್ರತಿಯೊಬ್ಬರ ಫೋಟೋಸ್ ಕ್ಲಿಕ್ ಮಾಡ್ತಾನೆ, ಎಲ್ಲೇ ಹೋದ್ರೂ ತನ್ನ ಐಫೋನ್ ಬಗ್ಗೆ ತೋರಿಸ್ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ, ಬೇರೆಯವ್ರ ಜೊತೆ ಐಫೋನ್ ವರ್ಸಸ್ ಆಂಡ್ರಾಯ್ಡ್ ನ ಚರ್ಚೆ ಮಾಡ್ತಾನೆ. ಅವನು ಕೇವಲ ಇದನ್ನ ಪ್ರೂವ್ ಮಾಡೋದ್ರಲ್ಲಿ ತೊಡಗಿರ್ತಾನೆ, ಹೇಗೆ ಅವನ 2 ಲಕ್ಷದ ಐಫೋನ್ ಎಲ್ಲಕ್ಕಿಂತ ಬೆಟರ್ ಅಂತ. ಅಲ್ಲೇ ಬೇರೆ ಕಡೆ ಸುರೇಶ್ ಹತ್ರ ಟೈಮೇ ಇಲ್ಲ ಬೇರೆಯವ್ರ ಜೊತೆ ಸೇರೋದಕ್ಕೆ. ಅವನು ಇಡೀ ದಿನ ತನ್ನ 9 to 5 ಜಾಬ್ ಮಾಡ್ತಾನೆ, ಮತ್ತೆ ತನ್ನ ಜಾಬ್ ನಂತರ ದಿನ ರಾತ್ರಿ 4 ಗಂಟೆ ತನ್ನ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಕೆಲಸ ಮಾಡ್ತಾನೆ. ಜೊತೆಗೆ ನಮ್ಮಲ್ಲಿ ಯಾವಾಗ್ಲಾದ್ರೂ ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೋ ಆಗ ಅವನ ಅಕ್ಕಪಕ್ಕದ ಜನರು ತುಂಬಾ ಜಡ್ಜ್ ಮಾಡ್ತಾರೆ, ಇದೇನ್ ಮಾಡ್ತಿದ್ಯಾ, ಇದ್ಯಾಕ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಸುರೇಶ್ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ಸ್ ಫಂಕ್ಷನ್ ಗಳಲ್ಲಿ ಹೋಗೋದನ್ನೇ ಅವಾಯ್ಡ್ ಮಾಡ್ತಾನೆ, ಮತ್ತೆ ಕೇವಲ ಅವನ ಕೆಲಸದ ಮೇಲೆ ಗಮನ ಕೊಡ್ತಾನೆ. ಒಂದು ಕಡೆ ವಿಜಯ್ ತನ್ನ 2 ಲಕ್ಷದ ಡೆಟ್ ನ ಕನ್ಸ್ಯೂಮ್ ಮಾಡಿ ಜಗತ್ತಿಗೆ ತೋರಿಸ್ತಿದ್ದಾನೆ, ಮತ್ತೆ ಅಲ್ಲೇ ಸುರೇಶ್ ತನ್ನ 2 ಲಕ್ಷದ ಡೆಟ್ ಇಂದ ಸೈಲೆಂಟ್ಲಿ ಕೆಲಸ ಮಾಡಿಸ್ತಿದ್ದಾನೆ. ಈ ಮಾತಿಗೆ ವರ್ಷನೂ ಆಗಿರ್ಲಿಲ್ಲ, ವಿಜಯ್ ತನ್ನ ಐಫೋನ್ ಇಂದ ತುಂಬಾ ಬೋರ್ ಆಗಿದ್ದ. ಯಾಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಲೇಟೆಸ್ಟ್ ಐಫೋನ್ 15 ಮಾಡೆಲ್ ಲಾಂಚ್ ಆಗಿತ್ತು. ಅದಕ್ಕೆ ಈಗ ವಿಜಯ್ ಐಫೋನ್ 14 Pro Max ಬಗ್ಗೆ ಯಾರು ಅಷ್ಟು ಗಮನ ಕೊಡ್ಲಿಲ್ಲ, ಅದು ಈಗ ಹಳೇದಾಗಿತ್ತು. ಈ ಫೋಮೋನ ಹೆದರಿಕೆಯಿಂದ ಅವನು ತನ್ನ ಐಫೋನ್ ಎಕ್ಸ್ಚೇಂಜ್ ಮಾಡಿ 30% ಡಿಸ್ಕೌಂಟ್ ಜೊತೆ ಲೇಟೆಸ್ಟ್ ಐಫೋನ್ 15 Pro Max ಖರೀದಿ ಮಾಡ್ತಾನೆ. ಮತ್ತೆ ಅದೇ ಹಳೆ ಫೋಟೋಸ್, ಚರ್ಚೆ, ವಾದಗಳ ಮಾತು ಶುರುವಾಯಿತು. ಆದ್ರೆ ವ್ಯತ್ಯಾಸ ಏನಿತ್ತಂದ್ರೆ ಈ ಸರಿ ಅವನ ಡೆಟ್ ಅಮೌಂಟ್ 50,000 ಇನ್ನೂ ಹೆಚ್ಚಾಗಿತ್ತು. ಅಲ್ಲೇ ಸುರೇಶನ 2 ಲಕ್ಷದ ಇನ್ವೆಸ್ಟ್ಮೆಂಟ್ 1 ವರ್ಷದಲ್ಲಿ 1 ಲಕ್ಷ ಪ್ರಾಫಿಟ್ ಸಂಪಾದಿಸಿ ಕೊಟ್ಟಿದೆ. ಒಂದು ಕಡೆ ವಿಜಯ್ ತನ್ನ ಜೇಬಿಂದ ತನ್ನ ಫೋನ್ ನ ಮಂತ್ಲಿ EMI ಪೇ ಮಾಡ್ತಿದ್ದಾನೆ. ಸುರೇಶ್ ತನ್ನ ಬಿಸ್ನೆಸ್ ಪ್ರಾಫಿಟ್ ಇಂದಾನೆ ತನ್ನ ಲೋನ್ ನ EMI ಕಟ್ತಿದ್ದಾನೆ, ಮತ್ತೆ ಅವನಿಗೆ ತನ್ನ ಜೇಬಿಂದ ಏನು ಕೊಡಬೇಕಿಲ್ಲ. ಸ್ನೇಹಿತರೆ, ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿಜಯ್ ಯಾವ ಲೋನ್ ತಗೊಂಡಿದ್ದಾನೋ ಅದನ್ನ ಬ್ಯಾಡ್ ಡೆಟ್ ಅಂತ ಕರೀತಾರೆ. ಸುರೇಶ್ ಏನ್ ಮಾಡ್ತಿದ್ದಾನೋ ಅದನ್ನ ಗುಡ್ ಡೆಟ್ ಅಂತ ಕರೀತಾರೆ. ಈಗ ನಿಮ್ಮಲ್ಲಿ ಸಾಕಷ್ಟು ಜನ ಹೇಳ್ತೀರಾ, ಅರೆ ಸರ್ ನಾನು ಲೋನ್ ತಗೊಳ್ಳೋದಕ್ಕಾಗಲ್ಲ, ಲೋನ್ ಇಂದ ನಿದ್ದೆ ಬರಲ್ಲ, ಲೋನ್ ತುಂಬಾ ಕೆಟ್ಟದ್ದು. ನಾವು ತುಂಬಾ ವಿಡಿಯೋಸ್ ಗಳಲ್ಲಿ ಕೇಳಿದ್ವಿ ಲೋನ್ ತಗೋಬಾರ್ದು ಅಂತ. ಸ್ನೇಹಿತರೆ, ಹೌದು, ನೀವು ಲೋನ್ ತಗೊಳ್ಬಾರ್ದು. ಈ ರೀತಿ ವಸ್ತುಗಳ ಮೇಲೆ ಯಾವ್ದನ್ನ ನೀವು ಕೇವಲ ನಿಮ್ಮ ಮನೆ ಕಟ್ಟೋದಕ್ಕೆ, ನಿಮ್ಮ ಲಕ್ಸುರಿಗಾಗಿ ಅಥವಾ ನೀವು ಕನ್ಸ್ಯೂಮರ್ ಗ್ರಾಹಕರಾಗೋದಕ್ಕೆ ತಗೋತಿದಿರೋ. ಯಾವ ತರ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರೋ ಕಾರ್ ಓಡಿಸಬೇಕು, ಹಳೆ ಕಾರಿಂದ ಹೋಗ್ತಿದ್ರೆ ನಿಮ್ಗೆ ನಾಚಿಕೆ ಬರ್ತಿದೆ, ಬೈಕ್ ಅಥವಾ ಟ್ಯಾಕ್ಸಿಯಿಂದ ಹೋಗ್ತಿದ್ರೆ ನಿಮ್ಗೆ ನಾಚಿಕೆ ಬರ್ತಿದೆ, ಅಥವಾ ನಿಮ್ಮ ಹತ್ರ ಐಫೋನ್ ಇಲ್ಲದೆ ನಾಚಿಕೆ ಬರ್ತಿದೆ. ಮತ್ತೆ ಈ ವಸ್ತುಗಳು ತಗೊಳ್ಳೋದಕ್ಕೆ ನೀವು ಲೋನ್ ತಗೊಳ್ತಿದ್ರೆ ಆಗ ನಾನು ಈ ತರ ಲೋನ್ ಪರವಾಗಿ ಖಂಡಿತ ಇಲ್ಲ. ಅಂದ್ರೆ ನೀವು ಲೋನ್ ನ ಯಾವ ಸಂದರ್ಭದಲ್ಲಿ ತಗೋಬೇಕು ಅಂದ್ರೆ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದೀರಾ ಆಗ ಲೋನ್ ತಗೊಳ್ಳೋದ್ರಿಂದ ಯಾವತ್ತೂ ಹೆದರಬೇಡಿ. ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಆಸೆಟ್ ಡೆವಲಪ್ ಆಗ್ತಿದೆ, ಅದು ಫ್ಯೂಚರ್ ಅಲ್ಲಿ ನಿಮ್ಗೆ ಇನ್ಕಮ್ ಕೊಡ್ತೋ ಅದಕ್ಕೆ ತಗೊಳ್ಳಿ. ಅಂದ್ರೆ ಆಸೆಟ್ ಗೆ ಲೋನ್ ತಗೊಳ್ಳಿ, ಬಿಸ್ನೆಸ್ ಗೆ ಲೋನ್ ತಗೊಳ್ಳಿ. ಗುಡ್ ಡೆಟ್ ಮತ್ತೆ ಬ್ಯಾಡ್ ಡೆಟ್ ಇದನ್ನ ಮೊದಲು ಗಮನದಲ್ಲಿ ಇಡಿ. ಸಿಂಪಲ್ ಗುಡ್ ಡೆಟ್ ಅಂದ್ರೆ ನಿಮ್ಮ ಜೇಬಿಗೆ ಹಣ ಹಾಕೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಸೆಟ್ ನ ರೂಪದಲ್ಲಿ. ಬ್ಯಾಡ್ ಡೆಟ್ ಅಂದ್ರೆ ಎಕ್ಸಾಂಪಲ್ ಹೈ ಲೆವೆಲ್ ಕ್ರೆಡಿಟ್ ಕಾರ್ಡ್ಸ್, ಪರ್ಸನಲ್ ಲೋನ್ಸ್, ಲಯಬಿಲಿಟೀಸ್ ನ ರೂಪದಲ್ಲಿ. ಅದಕ್ಕಿಂತ ಮೊದಲು ನೀವು ಇದನ್ನ ತಿಳ್ಕೊಳ್ಳಿ, ಯಾಕೆ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಯಾಕೆ 80% ಸಂಪತ್ತು 20% ಜನರ ಹತ್ರ ಇರುತ್ತೆ, ಹೇಗೆ ಶ್ರೀಮಂತರು ಕೆಲಸ ಮಾಡ್ತಾ ಮಾಡ್ತಾ ಶ್ರೀಮಂತರಾಗ್ತಾರೆ ಮತ್ತೆ ಅವರ ಲೈಫ್ ನ ಎಂಜಾಯ್ ಮಾಡ್ತಾರೆ, ಯಾಕೆ ಬಡವರು ಕಷ್ಟಪಟ್ಟು ಕೆಲಸ ಮಾಡಿದ್ರು ದುಡ್ಡನ್ನ ಕೂಡಿಟ್ರು ಒಂದು ಆವರೇಜ್ ಮಿಡಲ್ ಕ್ಲಾಸ್ ಲೈಫ್ ಅನ್ನ ಜೀವಿಸ್ತಾರೆ. ಇವೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಕಾರಣದಿಂದ ನೀವು ಸ್ಟ್ರಗಲ್ ಮಾಡಬೇಕಾಗುತ್ತೆ. ವೆಲ್, ಇದರ ಆನ್ಸರ್ ರಾಬರ್ಟ್ ಕಿಯೋಸಾಕಿ ಅವರ ಬುಕ್ ರಿಚ್ ಗೆಟ್ ರಿಚರ್ ಮತ್ತೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸ್ಟ್ರಾಟಜಿಕಲಿ ನಿಮ್ಮ ಲೈಫ್ ಮೇಲೆ ಅಪ್ಲೈ ಮಾಡಿದ್ರೆ ಆಗ ನೀವು ಕೂಡ ನಿಮ್ಮ ಡ್ರೀಮ್ ಲೈಫ್ ಬಾಳ್ಬಹುದು. ವೈ ರಿಚ್ ಗೆಟ್ ರಿಚರ್ ಅಲ್ಲಿ ರಾಬರ್ಟ್ 3 ಮೇನ್ ಲೆಸನ್ ಮೇಲೆ ಫೋಕಸ್ ಮಾಡಿದ್ದಾರೆ: ಟ್ಯಾಕ್ಸ್, ಡೆಟ್ ಅಂಡ್ ಫ್ಯಾಂಟಮ್ ಇನ್ಕಮ್. ಇದು ನಿಮಗೆ ಕಲಿಸುತ್ತೆ ಶ್ರೀಮಂತರು ಹೇಗೆ ಲೋನ್ ಬಳಸಿ ಸಂಪಾದನೆ ಮಾಡ್ತಾರೆ. ಇದೇ ರೀತಿ ನಿಮಗೆ ಗೊತ್ತಿಲ್ಲದ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಮುಂದಾಲೋಚನೆ ಮಾಡುವ ಕ್ಷಮತೆ ಇದ್ದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ ಪಡಿಬೇಕು ಅಂತ ಇದ್ರೆ ಆಗ ಮ್ಯಾಕ್ಸ್ ಲೈಫ್ NFO ಅವರ ಮಿಡ್ ಕ್ಯಾಪ್ ಮೊಮೆಂಟಮ್ ಇಂಡೆಕ್ಸ್ ಫಂಡ್ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ. ಇದರ ಸಾಲ್ವೆನ್ಸಿ ರೇಷಿಯೋ 190% ಇದೆ. ನೀವು ಕೂಡ NFO ನಲ್ಲಿ ಮಂತ್ಲಿ 2,000 ಇಂದನೂ ಶುರು ಮಾಡಬಹುದು. ಈ ಫಂಡ್ ನ NAV ₹10 ಅವೈಲೇಬಲ್ ಇದೆ. ಈ ಫಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿರೋ 150 ಮಿಡ್ ಕ್ಯಾಪ್ ಕಂಪನೀಸ್ ಗಳಿಂದ ಬೆಸ್ಟ್ ಪರ್ಫಾರ್ಮಿಂಗ್ 50 ಕಂಪನೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ ಇಂಡೆಕ್ಸ್ 28% CAGR ರಿಟರ್ನ್ಸ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ, ಮತ್ತೆ 27% ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ. ಅಂದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ಳಿ, 2013ರಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 150 ಮೂಮೆಂಟ್ ಇಂಡೆಕ್ಸ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು ಈಗ 11 ಲಕ್ಷ ಆಗಿರ್ತಿತ್ತು. 11x ರಿಟರ್ನ್ಸ್ ಇನ್ 10 years. ಮ್ಯಾಕ್ಸ್ ಲೈಫ್ ಅವರ AUM 1.22 ಲಕ್ಷ ಕೋಟಿ ಇದೆ. ಮತ್ತೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ ಅಂಡರ್ ಸೆಕ್ಷನ್ 80C ಅಂಡ್ ಮೆಚುರಿಟಿ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10D. ಮತ್ತೆ ಇಲ್ಲಿ ನಿಮಗೆ 3 ತರದ ಬೆನಿಫಿಟ್ ಇದೆ. ನಿಮ್ಗೆ ಏನಾದ್ರೂ ದುರ್ಘಟನೆ ನಡೆದ್ರೆ, ಫಸ್ಟ್ ಪ್ರೀಮಿಯಂ ಕಟ್ತಿರೋ ವ್ಯಕ್ತಿ ಏನಾದ್ರೂ ಎಕ್ಸ್ಪೈರ್ ಆದ್ರೆ ಆಗ ಮುಂದಿನ ಪ್ರೀಮಿಯಂ ಗಳನ್ನ ಕಂಪನಿ ಕಟ್ಟುತ್ತೆ ಮತ್ತೆ ಅದರ ಫಂಡ್ ವ್ಯಾಲ್ಯೂ ನಾಮಿನಿಗೆ ಕೊಡ್ತಾರೆ. ಸೆಕೆಂಡ್, 120 ಟೈಮ್ ಲೈಫ್ ಕವರ್ ನೀವು ಪ್ರೀಮಿಯಂ ಕಟ್ಟಿದಾಗ ಸಿಗುತ್ತೆ. ಥರ್ಡ್, ಮಂತ್ಲಿ ಇನ್ಕಮ್ ಬೆನಿಫಿಟ್ ಇದೆ. ಪ್ರೀಮಿಯಂ ಕಟ್ಟೋ ವ್ಯಕ್ತಿ ಏನಾದ್ರೂ ಎಕ್ಸ್ಪೈರ್ ಆದ್ರೆ ಆಗ ಮಂತ್ಲಿ 1% ಲೈಫ್ ಕವರ್ ಅವರೇ ಪೇ ಮಾಡ್ತಾರೆ, ಅದು ನಾಮಿನಿಗೆ ಸಿಗುತ್ತೆ. ಮತ್ತೆ ಇಲ್ಲಿ ಅವಕಾಶ ಇದೆ NRI ಕಸ್ಟಮರ್ಸ್ಗೂ. ಮತ್ತೆ ಈ NFO ನ ಪೀರಿಯಡ್ 30 ಜನವರಿ 2024 ತನಕ. ಓನ್ಲಿ ಫ್ಯೂ ಡೇಸ್ ಆರ್ ಲೆಫ್ಟ್. ಇದರ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ಮ್ಯಾಕ್ಸ್ ಲೈಫ್ NFO ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಸ್ನೇಹಿತರೆ, ಈಗ ನೋಡೋಣ ರಿಚ್ ಗೆಟ್ ರಿಚರ್ ಬುಕ್ ಅಲ್ಲಿರೋ ರಾಬರ್ಟ್ ಕಿಯೋಸಾಕಿ ಅವರ ಈ 3 ಮೇನ್ ಲೆಸನ್. ನಂಬರ್ 1, ಡೆಟ್, ಸಾಲ.
ಸ್ನೇಹಿತರೆ, ಏನಾದ್ರೂ ನಾನ್ ನಿಮ್ಗೆ ಕೇಳಿದ್ರೆ ನೀವು 8 ನಿಮಿಷದಲ್ಲಿ ಎಷ್ಟು ಹಣ ಸಂಪಾದಿಸ್ತೀರಾ ಅಂತ, ಆಗ ನಿಮ್ಮ ಉತ್ತರ ಇರಬಹುದು 100 ರೂಪಾಯಿ, 500 ಅಥವಾ 1000 ಇಲ್ಲ 10,000. ಆದ್ರೆ ಇದನ್ನ ನೀವು ತಿಳಿದು ಆಶ್ಚರ್ಯ ಪಡ್ತೀರಾ. ಶಾರ್ಕ್ ಟ್ಯಾಂಕ್ ನ ಅಶ್ನೀರ್ ಗ್ರೋವರ್ ಕೇವಲ 8 ನಿಮಿಷದಲ್ಲಿ 2.25 ಕೋಟಿ ಸಂಪಾದಿಸಿದ್ರು. ಮತ್ತೆ ಇದನ್ನ ನಾನು ನಿಮಗೆ ಅವರ ನೆಟ್ವರ್ತ್ ನ ಪ್ರಕಾರ ಹಾರ್ಲಿ ಅಥವಾ ಮಿನಿಟ್ಸ್ ನ ಇನ್ಕಮ್ ಬಗ್ಗೆ ಹೇಳ್ತಿಲ್ಲ. ಬದಲಿಗೆ ಆಕ್ಚುಲಿ ಅವರು 8 ನಿಮಿಷದಲ್ಲಿ 2.25 ಕೋಟಿನ ಸಂಪಾದಿಸಿದ್ರು. ಅಶ್ನೀರ್ ಸ್ವತಃ ಅವರ ಬುಕ್ ದೋಗ್ಲಾಪನ್ ನಲ್ಲಿ ಹೇಳಿದ್ದಾರೆ, ಅವರು ಝೊಮ್ಯಾಟೋನ IPO ನಡುವೆ 100 ಕೋಟಿನ ಇನ್ವೆಸ್ಟ್ ಮಾಡಿದ್ರು. ಇದರಿಂದ IPO ಲಾಂಚ್ ಆದ ಕೇವಲ 8 ನಿಮಿಷದಲ್ಲಿ ಅವರು ಅದನ್ನು 102 ಕೋಟಿಲಿ ಮಾರಿದ್ರು ಮತ್ತೆ 2.25 ಕೋಟಿಯ ಪ್ರಾಫಿಟ್ ಸಂಪಾದಿಸಿದ್ರು. ಈಗ ಇಲ್ಲಿ ಅವರು 100 ಕೋಟಿನ ತಮ್ಮ ಮನೆ ಮಾರಿ, ಗಾಡಿ ಮಾರಿ ಅಥವಾ ತಮ್ಮ ಬ್ಯಾಂಕ್ ಅಕೌಂಟ್ ಇಂದ ತಗೊಂಡ್ ಬಂದಿಲ್ಲ. ಬದಲಿಗೆ ಅವರು ಕೋಟಕ್ ಬ್ಯಾಂಕ್ ಇಂದ 100 ಕೋಟಿಯ ಲೋನ್ ತಗೊಂಡ್ರು, ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಮತ್ತೆ ಪ್ರಾಫಿಟ್ ಬುಕ್ ಮಾಡಿನೇ 100 ಕೋಟಿನ ವಿತ್ ಇಂಟ್ರೆಸ್ಟ್ ವಾಪಸ್ ಮಾಡಿದ್ರು. ಅಷ್ಟೇ ಅಲ್ಲ, ನಾಯ್ಕಾನ IPO ಟೈಮಲ್ಲೂ ಅಶ್ನೀರ್ ಇದೇ ರೀತಿ ಮಾಡ್ಬೇಕು ಅಂತ ಇದ್ರು. ಅಲ್ಲಿ ಅವರು ಈ ಸರಿ 100 ಕೋಟಿ ಅಲ್ಲ, ಬದಲಿಗೆ 500 ಕೋಟಿನ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕೋಟಕ್ ಇವರಿಗೆ ಲೋನ್ ಕೊಡೋದಕ್ಕೆ ನಿರಾಕರಿಸಿತು ಮತ್ತೆ ಅಶ್ನೀರ್ಗೆ 390 ಕೋಟಿಯ ಲಾಸ್ ಆಯ್ತು. ಯಾಕಂದ್ರೆ ನಾಯ್ಕಾನ IPOಗೆ 78% ನ ಗೇನ್ ಸಿಕ್ಕಿತ್ತು. ಇದರಿಂದ ಅವ್ರು ಏನಾದ್ರೂ 500 ಕೋಟಿನ ಇನ್ವೆಸ್ಟ್ ಮಾಡಿದ್ರೆ ಆಗ ಅವ್ರ 500 ಕೋಟಿಯ ಮೇಲೆ 390 ಕೋಟಿ ಆಗ್ತಿತ್ತು. ಮತ್ತೆ ಇದೇ ಕಾರಣದಿಂದ ಅವರು ಕೋಪದಲ್ಲಿ ಬಂದು ಕೋಟಕ್ ಎಂಪ್ಲಾಯಿಗೆ ಫೋನ್ ಅಲ್ಲಿ ಸಾಕಷ್ಟು ಬೈದು ಬೆದರಿಕೆ ಕೂಡ ಕೊಟ್ರು. ಅದಕ್ಕೆ ಏನಾದ್ರೂ ನಿಮ್ಮ ಹತ್ರ ಈ ರೀತಿ ಆಪ್ಷನ್ ಇದ್ರೆ ಅಲ್ಲಿ ತುಂಬಾ ಪ್ರಾಫಿಟ್ ಸಂಪಾದಿಸೋ ಚಾನ್ಸ್ ಇದೆ. ಆದ್ರೆ ನಿಮ್ಮ ಹತ್ರ ಅಷ್ಟೊಂದು ಕ್ಯಾಪಿಟಲ್ ಇಲ್ಲ ಅಂದ್ರೆ ಆಗ ಬ್ಯಾಂಕ್ ಇಂದ ಲೋನ್ ತಗೊಂಡು ಆಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಮತ್ತೆ ಅದರಿಂದ ನೀವು ಪ್ರಾಫಿಟ್ ಬುಕ್ ಮಾಡಿ ಬ್ಯಾಂಕ್ ಹಣನ ವಾಪಸ್ ಮಾಡಬಹುದು. ಮತ್ತೆ ಉಳಿದಿರೋ ಹಣ ನಿಮ್ದು. ಇದನ್ನ ಫೈನಾನ್ಷಿಯಲ್ ಟರ್ಮ್ ಅಲ್ಲಿ ಲೆವರೇಜ್ ಅಂತಾನು ಕರೀತಾರೆ. ಸಾಲದಿಂದ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾರೆ ಮತ್ತೆ ಮಿಡಲ್ ಕ್ಲಾಸ್ ಸಾಲ ಮಾಡಿ ಇನ್ನೂ ಬಡವರಾಗ್ತಾರೆ. ತುಂಬಾ ಜನ ಯೋಚನೆ ಮಾಡ್ತಾರೆ ಅವರು ಬಿಸ್ನೆಸ್ ಮಾಡ್ತೀನಿ ಅಂತ, ಆದ್ರೆ ದುಡ್ಡಿಲ್ದೇ ಇರೋ ಕಾರಣದಿಂದ ಜಾಬ್ ಮಾಡಿ ದುಡ್ಡೇನೋ ಸಂಪಾದನೆ ಮಾಡ್ತಾರೆ. ಆದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದು ಬಿಸ್ನೆಸ್ ಬಗ್ಗೆ ಯೋಚನೆನೂ ಮಾಡಲ್ಲ. ಆದ್ರೆ ಇದೇ ಜನರಿಗೆ ಏನಾದ್ರೂ ಕಾರ್, ಐಫೋನ್ ತಗೊಳ್ಳೋ ಮನಸ್ಸಾದ್ರೆ ಅವರು ಲೋನ್ ತಗೊಳ್ತಾರೆ, ಇಲ್ಲ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಲಯಬಿಲಿಟಿನ ಖರೀದಿಸ್ತಾರೆ, ಅದು ಕೂಡ ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ. ನೋಡಿದ್ರೆ ಫೈನಾನ್ಸ್ ತುಂಬಾ ಸಿಂಪಲ್. ಯಾವ್ದು ನಮ್ಮ ಪಾಕೆಟ್ ಅಲ್ಲಿ ದುಡ್ಡನ್ನ ಹಾಕುತ್ತೋ ಅದು ಆಸೆಟ್, ಯಾವ್ದು ಪಾಕೆಟ್ ಇಂದ ದುಡ್ಡನ್ನ ತೆಗೆಯುತ್ತೋ ಅದು ಲಯಬಿಲಿಟೀಸ್. ಮುಖೇಶ್ ಅಂಬಾನಿ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆಗಿದ್ರು. ಅವರು ಜಿಯೋಗಾಗಿ 12,850 ಕೋಟಿನ ಲೋನ್ ತಗೋತಾರೆ. ಯಾಕೆ? ಬಿಸ್ನೆಸ್ ಗಾಗಿ. ಆದ್ರೆ ಬಿಸ್ನೆಸ್ ಗಾಗಿ ಲೋನೇ ಯಾಕೆ? ನೋಡಿ, ಮಿಡಲ್ ಕ್ಲಾಸ್ ಜನ ಬ್ಯಾಂಕ್ ಇಂದ 4ರಿಂದ 5% ಇಂಟ್ರೆಸ್ಟ್ ಗಾಗಿ ಅವರ ಹಣ ಇಡ್ತಾರೆ. ಇವರ ದುಡ್ಡನ್ನು ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನ್ 10ರಿಂದ 12% ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಗಾಗಿ ತಗೊಳ್ತಾನೆ. ಮತ್ತೆ ಆ ದುಡ್ಡಿಂದ ಬಿಸ್ನೆಸ್ ಮಾಡ್ತಾನೆ. ಅದರಿಂದ ಅವನು 20ರಿಂದ 30% ಪ್ರಾಫಿಟ್ ಮಾಡ್ತಾನೆ. 10ರಿಂದ 12% ಇಂಟ್ರೆಸ್ಟ್ ಬ್ಯಾಂಕ್ ಗೆ ಕೊಡ್ತಾನೆ. ಮತ್ತೆ ಬ್ಯಾಂಕ್ ನಾರ್ಮಲ್ ಪೀಪಲ್ಸ್ ಗೆ ಒಂದು ಮಿನಿಮಮ್ ಇಂಟ್ರೆಸ್ಟ್ ಕೊಟ್ಟು ದುಡ್ಡು ಸಂಪಾದನೆ ಮಾಡುತ್ತೆ. ಆದ್ರೆ ಆ ಶ್ರೀಮಂತ ವ್ಯಕ್ತಿ ಜನರ ದುಡ್ಡನ್ನ ಬಳಸಿ ದುಡ್ಡು ಮಾಡ್ತಾ. ನಂಬರ್ 2, ಟ್ಯಾಕ್ಸಸ್. ಶ್ರೀಮಂತ ಮತ್ತೆ ಬಡವರ ಮಧ್ಯೆ ಒಂದು ತುಂಬಾ ದೊಡ್ಡ ಅಂತರ ಹುಟ್ಟೋದೆ ಟ್ಯಾಕ್ಸಸ್ ನ ಕಾರಣದಿಂದ. ಒಬ್ಬ ಶ್ರೀಮಂತ ವ್ಯಕ್ತಿ ಹೆಚ್ಚು ಹಣ ಸಂಪಾದಿಸಿದ ಮೇಲೂ ಪೋರ್ ಮತ್ತೆ ಮಿಡಲ್ ಕ್ಲಾಸ್ ಜನಗಳಿಂದ ಕಡಿಮೆ ಟ್ಯಾಕ್ಸ್ ಕಟ್ತಾನೆ ಲೀಗಲಿ. ಶ್ರೀಮಂತ ಜನರು ಲೋನ್ ಕೇವಲ ಸಂಪಾದಿಸೋಕೆನೆ ಅಲ್ಲ, ಬದಲಿಗೆ ಅದರಿಂದ ಟ್ಯಾಕ್ಸ್ ಬಚಾವ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರೋ ಎಲನ್ ಮಸ್ಕ್ ಅವರು ಆಲ್ಮೋಸ್ಟ್ ಟ್ಯಾಕ್ಸ್ ನೇ ಕಟ್ಟೋದಿಲ್ಲ. ಅದಕ್ಕೆ ಎಲನ್ ಮಸ್ಕ್ ತಮ್ಮ ಕಂಪನಿಯಿಂದ ಯಾವುದೇ ಸ್ಯಾಲರಿ ತಗೊಳ್ಳಲ್ಲ. ಬದಲಿಗೆ ಇದರ ಬದಲು ತಮ್ಮ ಕಂಪನಿಯ ಸ್ಟಾಕ್ಸ್ ಗಳನ್ನ ಪೇಮೆಂಟ್ ರೂಪದಲ್ಲಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಮತ್ತೆ ಅದರ ಆನ್ ಪೇಪರ್ ವ್ಯಾಲ್ಯೂ ಪ್ರತಿ ವರ್ಷ ಮಿಲಿಯನ್ಸ್ ಆಫ್ ಡಾಲರ್ಸ್ ಇದೆ. ಆದ್ರೆ ಅವರು ಈ ಸ್ಟಾಕ್ಸ್ ಗಳನ್ನ ಮಾರದೇ ಇರೋದ್ರಿಂದ ಇದನ್ನ ಗವರ್ಮೆಂಟ್ ಒಂದು ಇನ್ಕಮ್ ಅಂತ ಒಪ್ಪಲ್ಲ. ಮತ್ತೆ ಅದಕ್ಕೆ ಅವರಿಗೆ ಇನ್ಕಮ್ ಮೇಲೆ ಯಾವುದೇ ಟ್ಯಾಕ್ಸ್ ಕೊಡಬೇಕಿಲ್ಲ. ಇದನ್ನ ಮಾರುವ ಬದಲು ಅವರು ಬ್ಯಾಂಕ್ ಹತ್ರ ಹೋಗ್ತಾರೆ ಮತ್ತೆ ಹೇಳ್ತಾರೆ, ನನಗೆ ನನ್ನ ಸ್ಟಾಕ್ಸ್ ಬದಲಿಗೆ ಕಡಿಮೆ ಇಂಟ್ರೆಸ್ಟ್ ಇರೋ ಲೋನ್ ಕೊಡಿ, ಯಾಕಂದ್ರೆ ನಾನು ನನ್ನ ಖರ್ಚುಗಳನ್ನ ನಡೆಸೋಕೆ. ಮತ್ತೆ ಇಲ್ಲಿ ಅವರ ಶೇರ್ ನ ವ್ಯಾಲ್ಯೂ ಪ್ರತಿ ವರ್ಷ 20ರಿಂದ 30% ರೇಸ್ ಆಗಿ ಇನ್ಕ್ರೀಸ್ ಆಗ್ತಿರುತ್ತೆ. ಅದಕ್ಕೆ ಪದೇ ಪದೇ ಅವರು ತಮ್ಮ ಲೋನ್ ನ ರೀಫೈನಾನ್ಸ್ ಮಾಡಿಸ್ತಾರೆ. ಸೊ ಬೇಸಿಕಲಿ ಇವರು ಕೊನೆಗೆ ಆಲ್ಮೋಸ್ಟ್ 0 ಟ್ಯಾಕ್ಸ್ ಪೇ ಮಾಡ್ತಾರೆ. ಜೊತೆಗೆ ಮೇಲಿಂದ ಈ ರೀತಿ ಲೋನ್ಗೆ ಬೇರೆ ಯಾವುದೇ ಟ್ಯಾಕ್ಸ್ ಕೂಡ ಬೀಳಲ್ಲ. ಮತ್ತೆ ನಾವು ಏನಾದ್ರೂ ಈ ರೀತಿ ಕಂಪನಿ ಓನ್ ಮಾಡಿದ್ರೆ ಆಗ ನಾವುವೇ ಈ ರೀತಿ ಲೋನ್ ತಗೊಂಡು ನಮ್ಮ ಟ್ಯಾಕ್ಸ್ ಗಳನ್ನ ಮಿನಿಮೈಸ್ ಮಾಡಬಹುದು. ಮತ್ತೆ ಇದರಿಂದ ಇನ್ನು ಕೆಲವು ಅಸೆಟ್ಸ್ ಗಳನ್ನ ಖರೀದಿ ಮಾಡಬಹುದು. ಅಷ್ಟೇ ಅಲ್ಲ, ಶ್ರೀಮಂತರು ಆಲ್ಮೋಸ್ಟ್ 5 ಸ್ಟಾರ್ ಹೋಟೆಲ್ಸ್ ಗಳಲ್ಲಿ ಸ್ಟೇ ಮಾಡ್ತಾರೆ. ಅದರ ಕಾರಣ ಇದು ಒಂದು, ಅವರು ಆ ಎಲ್ಲ ಎಕ್ಸ್ಪೆನ್ಸ್ ನ ತಮ್ಮ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲಿ ತೋರಿಸ್ತಾರೆ ಟ್ಯಾಕ್ಸ್ ನ ಡಿಡಕ್ಟ್ ಮಾಡೋದಕ್ಕೆ. ಇದನ್ನ ನಾನು ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕೇಳಿದಾಗ ಗೊತ್ತಾಯ್ತು. ಇದೇ ರೀತಿ ಅವರು ದುಬಾರಿ ಪ್ರಾಡಕ್ಟ್ಸ್ ಖರೀದಿಸ್ತಾರೆ, ಲೈಕ್ ಐಫೋನ್, ಮ್ಯಾಕ್ ಬುಕ್, ಮತ್ತೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲಿ ತೋರಿಸ್ತಾರೆ. ಆಯ್ತಲ್ಲ, ವಿನ್ ವಿನ್ ಸಿಚುಯೇಷನ್. ನಂಬರ್ 3, ಫ್ಯಾಂಟಮ್ ಇನ್ಕಮ್. ಫ್ಯಾಂಟಮ್ ಇನ್ಕಮ್ ನ ಇನ್ವಿಸಿಬಲ್ ಇನ್ಕಮ್ ಅಂತ ಕರೀತಾರೆ. ಬುಕ್ ನ ಆಥರ್ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ಅದು ದೆವ್ವದ ಹಾಗೆ ಇರುತ್ತೆ ಆದ್ರೆ ಕಾಣಿಸೋದಿಲ್ಲ. ಇದನ್ನ ರೈಟ್ ಫೈನಾನ್ಷಿಯಲ್ ನಾಲೆಡ್ಜ್ ಇದ್ದವರು ಮಾತ್ರ ಇದರಿಂದ ಸಂಪಾದನೆ ಮಾಡೋಕೆ ಆಗೋದು. ಫಾರ್ ಎಕ್ಸಾಂಪಲ್, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಒಂದು ರಿಯಲ್ ಎಸ್ಟೇಟ್ ತಗೊಳ್ಬೇಕು, ಅದರ ಪ್ರೈಸ್ 20 ಲಕ್ಷ. ಅವನು ಅದನ್ನ ಖರೀದಿ ಮಾಡೋ ಮೊದಲು 25% ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. ಇದಕ್ಕೆ ಡೌನ್ ಪೇಮೆಂಟ್ ಮಾಡೋದಕ್ಕಾಗಿ ಅವನು ಯೂಸ್ ಮಾಡ್ತಾನೆ ಆ ಇನ್ಕಮ್ ನ ಅವನು ಟ್ಯಾಕ್ಸ್ ಕಟ್ಟಿ ನಂತರ ಉಳಿಸಿರೋದನ್ನ. ಆದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಅವನ ಹಣದಿಂದ ರಿಯಲ್ ಎಸ್ಟೇಟ್ ಯಾವತ್ತೂ ತಗೊಳ್ಳೋದಿಲ್ಲ. ಅವನು ಬ್ಯಾಂಕ್ ಇಂದ ದುಡ್ಡನ್ನ ತಗೊಳ್ತಾನೆ ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಈ ಟ್ರಾನ್ಸಾಕ್ಷನ್ ಇಂದ ಟ್ಯಾಕ್ಸ್ ಕಾಸ್ಟ್ ಉಳಿಯುತ್ತಲ್ಲ, ಅದೇ ಅವನ ಫ್ಯಾಂಟಮ್ ಇನ್ಕಮ್. ಅದು ಇದೇ ಇನ್ಕಮ್. ಅದಕ್ಕಾಗಿ ಶ್ರೀಮಂತ ವ್ಯಕ್ತಿಗೆ ಏನು ಕೆಲಸ ಮಾಡ್ಬೇಕಿರಲ್ಲ. ಫ್ಯಾಂಟಮ್ ಇನ್ಕಮ್ ನ ಯೂಸ್ ಮಾಡೋದಕ್ಕೆ ನೀವು ಬೇರೆಯವರ ದುಡ್ಡನ್ನ ನಿಮ್ಮ ಲಾಭಕ್ಕೆ ಯೂಸ್ ಮಾಡಬೇಕು. ತುಂಬಾ ದೊಡ್ಡ ದೊಡ್ಡ ಇನ್ವೆಸ್ಟರ್ ದುಡ್ಡನ್ನ ಲೋನ್ ತಗೊಳ್ತಾರೆ ಪ್ರಾಪರ್ಟೀಸ್ ನ ತಗೊಳ್ಳೋಕೆ, ಯಾಕಂದ್ರೆ ಬಾರೋ ಮಾಡಿ ದೊಡ್ಡ ಟ್ಯಾಕ್ಸ್ ನ ಎಲಿಮಿನೇಟ್ ಮಾಡ್ತಾರೆ. ಇದೇ ಫ್ಯಾಂಟಮ್ ಇನ್ಕಮ್ ಇಂದ ರಾಬರ್ಟ್ ಕಿಯೋಸಕಿ 8,000 ರೆಂಟಲ್ ಪ್ರಾಪರ್ಟೀಸ್ ನ ಸಾಮ್ರಾಜ್ಯ ಕಟ್ಟಿದ್ರು. ಸ್ನೇಹಿತರೆ, ಬ್ಯಾಂಗ್ಳೂರಿಗೆ ಯಾವ ರೀತಿ ಇದೆಯೋ ಇದುವೇ 15-20 ವರ್ಷಗಳ ಹಿಂದೆ ಒಂದು ನಾರ್ಮಲ್ ಸಿಟಿ ತರಾನೇ ಇತ್ತು, ಸ್ವಲ್ಪ ಅಂಡರ್ ಡೆವಲಪ್ಡ್ ಆಗಿ.
ಆದ್ರೆ ಇವತ್ತು ಬ್ಯಾಂಗ್ಳೂರ್ ಯಾವುದೇ ಫಾರಿನ್ ಕಂಟ್ರಿ ಸ್ಪಾಟ್ ಗಿಂತ ಕಡಿಮೆ ಏನೂ ಇಲ್ಲ. ಇದು ಕೂಡ ಇವತ್ತು ಇಂಡಿಯಾಸ್ ಮೋಸ್ಟ್ ಡೆವಲಪ್ಡ್ ಸ್ಪೇಸಸ್ ಗಳಲ್ಲಿ ಒಂದು. ಅಲ್ಲಿ ಬಿಗ್ಗೆಸ್ಟ್ ಕಂಪನೀಸ್ ಗಳು ಲೈಕ್ ಅಮೆಜಾನ್, TCS, ಆಕ್ಸೆಂಚರ್ ತರಹದ ಕಂಪನೀಸ್ ಗಳು ಇದೆ. ಆದ್ರೆ ಇವತ್ತಿಂದ 20 ವರ್ಷದ ಹಿಂದೆ ಇಲ್ಲಿ ಪ್ರಾಪರ್ಟೀಸ್ ರೇಟ್ ಇವತ್ತಿನ ಕಂಪ್ಯಾರಿಟಿವ್ಲಿ ಕಡಿಮೆ ಇತ್ತು ಸೇಲ್ಗೆ. ಆದ್ರೆ ಇವತ್ತು ಬ್ಯಾಂಗ್ಳೂರ್ ಕೂಡ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಸಸ್ ಗಳಲ್ಲಿ ಒಂದು. ಇಲ್ಲಿ ಪ್ರಾಪರ್ಟೀಸ್ ರೇಟ್ ಗಳು ಆಕಾಶ ಮುಟ್ತಿದೆ. ಐ ಆಮ್ ಶೋರ್ ನೀವು ಕೂಡ ಇದೇ ರೀತಿ ಚರ್ಚೆಗಳನ್ನ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಮನೆಗಳಲ್ಲಿ ತುಂಬಾ ಕೇಳಿರ್ಬೋದು. ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲೋ ಯಾವುದೋ ಏರಿಯಾ ಇತ್ತು, ಅದರ ಜಾಗದ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಆಗ ಅದು ತುಂಬಾ ಕಡಿಮೆ ಇತ್ತು. ಆದ್ರೆ ಇವತ್ತು ನೋಡು, ಅದು IT ಹಬ್ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಕೆಲವು ಅಪಾರ್ಟ್ಮೆಂಟ್ಸ್ ಇದೆ, ಅಲ್ಲಂತೂ ಕೋಟಿಗಿಂತ ಕೆಳಗೆ ಮಾತೇ ನಡೆಯಲ್ಲ. ಸ್ನೇಹಿತರೆ, ಏನಾದ್ರೂ ನೀವು ಹೋಮ್ ಲೋನ್ ತಗೊಂಡು ಮನೆ ತಗೊಳ್ಳೋ ಪ್ಲಾನ್ ಮಾಡ್ತಿದ್ರೆ ಆಗ ಮತ್ತೊಂದು ಸರಿ ಯೋಚನೆ ಮಾಡಿ. ಯಾಕಂದ್ರೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಪ್ರಾಫಿಟಬಲ್ ಆಗಿ ಸಾಬೀತಾಗಬಹುದು. ಯಾಕಂದ್ರೆ ನೀವು ಇಂಡಿಯಾದಲ್ಲಿ ನಾರ್ಮಲ್ ರೆಸಿಡೆನ್ಷಿಯಲ್ ಯೀಲ್ಡ್ ನೋಡಿದ್ರೆ ಆಗ ಅದು 3 ರಿಂದ 4% ಇದೆ. ಆದ್ರೆ ಅಲ್ಲೇ ಕಮರ್ಷಿಯಲ್ ಪ್ರಾಪರ್ಟೀಸ್ ರೆಂಟಲ್ ಯೀಲ್ಡ್ 5 ರಿಂದ 6% ಇದೆ. ಮತ್ತೆ ಒನ್ ಟೈಮ್ ಅಲ್ಲಂತೂ ರೆಂಟ್ ಎಷ್ಟು ಹೆಚ್ಚುತ್ತೆ ಅಂದ್ರೆ ನೀವು ಆ ಪ್ರಾಪರ್ಟಿಗೆ ತಗೊಂಡಿರೋ ಲೋನ್ ನ EMI ಗಿಂತ ಹೆಚ್ಚಾಗತ್ತೆ. ಅದಕ್ಕೆ ನಿಮ್ಮ ಅಕ್ಕಪಕ್ಕ ಈ ರೀತಿ ಆಪರ್ಚುನಿಟೀಸ್ ಮೇಲೆ ಗಮನ ಇಡಿ. ಅಲ್ಲಿ ನಿಮ್ಗೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಕಡಿಮೆಲಿ ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ಸಿಗೋದಕ್ಕೆ. ಸ್ನೇಹಿತರೆ, ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ. ಸ್ನೇಹಿತರೆ, ಮ್ಯಾಕ್ಸ್ ಲೈಫ್ NF ಬಗ್ಗೆ ಹೇಳಿದ್ದೆ, ಕೇವಲ 4 ದಿನ ಉಳಿದಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಸ್ ನಿಮ್ಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.